ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೆನ್. ಆತ್ಮನಾದ ದೇವರೇ ಬನ್ನಿರಿ, ನಮ್ಮೊಳಗೆ ವಾಸ ಮಾಡಲು ಬನ್ನಿರಿ. ಏಸು ರಕ್ತದಿಂದ ನನ್ನ ಅಭಿಷೇಕಿಸಿ, ಅಗ್ನಿಯಿಂದ ಪರಿಶುದ್ಧಗೊಳಿಸಿ. ಆತ್ಮನಾದ ದೇವರೇ ಬನ್ನಿರಿ, ನಮ್ಮೊಡನೆ ವಾಸ ಮಾಡಲು ಬನ್ನಿರಿ. ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಈ ದಿನದ ಮುಂಜಾನೆಯ ಜೀವಸ್ವರ ಪ್ರಕಟಣಾ ಗ್ರಂಥ 21ನೇ ಅಧ್ಯಾಯ ವಚನ 4. ಒರೆಸುವನು ಆತ ಅವರ ಕಂಬನಿಯನ್ನೆಲ್ಲ, ಇಗೋ ನಿಮ್ಮ ಕಣ್ಣೀರನ್ನೆಲ್ಲ ಒರೆಸುವರು. ಇರದು ಇನ್ನು ಸಾವು ನೋವು ಅವರಿಗೆಲ್ಲ. ಪ್ರಭು ಯೇಸುವಿನೊಡನೆ ನಿತ್ಯ ಜೀವಕ್ಕೆ ಹಕ್ಕು ಬಾಧ್ಯತೆಯನ್ನು ಪಡೆದುಕೊಂಡಿರುವ, ನಿತ್ಯ ಜೀವದ ಜಯಮಾಲೆಯನ್ನು ಪಡೆದುಕೊಂಡಿರುವ ಪ್ರತಿಯೊಬ್ಬರಿಗೂ ಸಾವು ನೋವು ಇನ್ನೂ ಅವರಲ್ಲಿ ಕಾರ್ಯ ಮಾಡುವುದಿಲ್ಲ. ಇರವು ಶೋಕ ದುಃಖಗಳು ಯಾವುವು? ಮರೆಯಾಗಿ ಹೋದವು ಹಿಂದಿನದೆಲ್ಲವೂ. ಹಳೆಯದೆಲ್ಲ ಅಳಿದು ಹೋಯಿತು, ಹೊಸದಿದೋ ಸೃಷ್ಟಿಯಾಗಿದೆ. ನೂತನ ಭೂಮಿಯಾಕಾಶ ಎಲ್ಲವೂ ಪರಿವರ್ತನೆಯಾಗುವುದು. ಅಲ್ಲಿ ಪರಿಶುದ್ಧವಾದದ್ದು ನೆಲೆಸುವುದು. ಅಲ್ಲಿ ಮರಣವಿರುವುದಿಲ್ಲ, ಸಾವು ನೋವು ದುಃಖ ಶೋಕಗಳು ಇರುವುದಿಲ್ಲ. ಸಿಂಹಾಸನ ರೂಢನಾಗಿದ್ದವನು ಆಗ, ಇಗೋ ನಾನೆಲ್ಲವನ್ನು ಹೊಸದಾಗಿಸುತ್ತೇನೆ. ಆಮೆನ್. ನನ್ನ ಯೇಸು ನನ್ನ ರಕ್ಷಕ. ದೇವರು ದಿನೇ ದಿನೇ ನೂತನವಾದ ಮಹತ್ತಾದ ಸತ್ಕಾರ್ಯಗಳಿಂದ ನಮ್ಮನ್ನು ಅಭಿಷೇಕಿಸುವವರಾಗಿದ್ದಾರೆ. ದೇವರಿಗೆ ಒಂದೊಂದು ದಿನವೂ ಹೊಸದು, ಅದೇ ರೀತಿ ನಮಗೂ ಸಹ ಒಂದೊಂದು ದಿನವೂ ಹೊಸದಾಗಿರುತ್ತದೆ. ಯೆರೆಮೀಯನ ಪ್ರಲಾಪಗಳು 3ನೇ ಅಧ್ಯಾಯ ವಚನ 22-23ರಲ್ಲಿ, ನಾವು ಬದುಕಿ ಉಳಿದಿರುವುದಾದರೂ ದೇವರ ಕರುಣೆಯಿಂದಲೇ. ಈ ದಿನ ಹೊಸದು. ದೇವರು ದಿನ ದಿನವೂ ನೂತನವಾದ ಕೃಪಾಶೀರ್ವಾದಗಳಿಂದ ನಮ್ಮನ್ನು ಮುನ್ನಡೆಸುವವರಾಗಿದ್ದಾರೆ. ಪ್ರೈಸ್ ದ ಲಾರ್ಡ್, ಹಾಲೆಲೂಯ. ಅದಕ್ಕೆ ದಾವಿದರಸ ಹೇಳ್ತಾರೆ, ಕೀರ್ತನೆ 118 ವಚನ 24ರಲ್ಲಿ, ದೇವರು ನಿಯೋಜಿಸಿದ ಈ ದಿನ ಸಂತೋಷಿಸೋಣ, ಹರ್ಷಿಸೋಣ, ಆನಂದಿಸೋಣ ಎಂಬುದಾಗಿ. ಒಂದೊಂದು ದಿನ ನಮ್ಮ ಆಯುಷ್ಕಾಲಕ್ಕೆ, ನಮ್ಮ ಜೀವನಕ್ಕೆ ನೂತನವಾಗಿ ಒದಗಿ ಬರುವಂಥದ್ದು. ಆದ ಕಾರಣ ಆ ದಿನ ಹಾಸಿಗೆ ಬಿಟ್ಟು ಏಳುವಾಗಲೇ ಮಾಡಬೇಕಾದ ಪ್ರಾರ್ಥನೆ. ದೇವರು ಕೊಟ್ಟಂಥ ದಿನ, ಆಶೀರ್ವಾದದ ದಿನ, ದೇವರು ನಿಯೋಜಿಸಿದ ದಿನ. ಈ ದಿನ ಹರ್ಷಿಸೋಣ, ಸಂತೋಷಿಸೋಣ, ಆನಂದಿಸೋಣ, ದೇವರ ಮಹಿಮೆಗಾಗಿ ಜೀವಿಸೋಣ ಎಂಬುದು ನಮ್ಮ ಪ್ರಾರ್ಥನೆಯಾಗಿ ಮಾರ್ಪಡಲಿ. ಪ್ರೈಸ್ ದ ಲಾರ್ಡ್. ಎಲ್ಲವನ್ನು ನಾನು ಹೊಸದಾಗಿಸುತ್ತೇನೆ. ಭಯಪಡಬೇಡಿ. ನಿಮ್ಮ ಜೀವನ ಯಾವುದೇ ಕಷ್ಟ, ನಷ್ಟ, ವೇದನೆ, ದುಃಖ, ದುಗುಡದಲ್ಲಿ ಇರಬಹುದು. ವಿಶ್ವಾಸಿಸಿ, ಪ್ರಭು ಯೇಸು ಎಲ್ಲವನ್ನು ಹೊಸದಾಗಿ ಮಾರ್ಪಡಿಸಲು ಶಕ್ತರಾಗಿದ್ದಾರೆ. ಆಮೆನ್. ಇದನ್ನು ನೀನು ಬರೆ, ಈ ಮಾತುಗಳು ಸತ್ಯವಾದುವು ಹಾಗೂ ವಿಶ್ವಾಸಾರ್ಹವಾದುದು ಎಂದು ಹೇಳಿದರು. ಕಾರಣ ಪ್ರವಾದಿ ಯೆಶಾಯನ ಗ್ರಂಥ 25ನೇ ಅಧ್ಯಾಯ ವಚನ 8 ನಾವು ಹಿಂದಿನ ಸಂಚಿಕೆಯಲ್ಲಿ ನೋಡಿದೆವು. ಮೃತ್ಯು ಮತ್ತು ಮೃತ್ಯುಲೋಕದ ಸೈತಾನನನ್ನು, ಆ ಘಟಸರ್ಪವನ್ನು, ಮೃಗವನ್ನು, ಎರಡನೆಯ ಮರಣ, ಬೆಂಕಿ ಗಂಧಕದಿಂದ ಉರಿಯುವ ಸರೋವರ, ಬೆಂಕಿಯ ಸರೋವರಕ್ಕೆ ಎಸೆಯಲಾಯಿತು. ಯುಗ ಯುಗಾಂತರಕ್ಕೂ ಅವರು ಅಲ್ಲಿ ಆ ಬೇನೆಯಿಂದ ನರಳುವರು, ಮರಣವನ್ನು ನಾಶ ಮಾಡಲಾಯಿತು ಎಂಬುದಾಗಿ. ಪ್ರವಾದಿ ಯೆಶಾಯನ ಗ್ರಂಥ 25ನೇ ಅಧ್ಯಾಯ ವಚನ 8ರಲ್ಲಿ, ಮರಣವನ್ನು ಶಾಶ್ವತವಾಗಿ ನಿರ್ನಾಮ ಮಾಡುವರು. ಆಮೆನ್. ಯಾವ ಮರಣ ಭಯದ ನಿಮಿತ್ತ ಜನರು ದಾಸತ್ವದಲ್ಲಿ ಸಿಕ್ಕಿ ಹಾಕಿಕೊಂಡು ನರಳಾಡುತ್ತಿದ್ದರು. ಜನರಿಗೆ ಕಾಡುವ ಎಷ್ಟೋ ಭಯಗಳಲ್ಲಿ ಒಂದು ಭಯ ಮರಣ ಭಯ. ರೋಗ ಬಂದರೆ ಅಯ್ಯೋ ನಾನು ಸತ್ತೋಗ್ತೀನಿ, ಕಷ್ಟ ಬಂದರೆ ಅಯ್ಯೋ ನಾನು ಸತ್ತೋಗ್ತೀನಿ, ಅಯ್ಯೋ ನನ್ನ ಜೀವನ ನಾಶ ಆಗೋಗುತ್ತೆ. ಭಯ ಭಯ ಭಯ, ಮರಣ ಭಯ. ಅದಕ್ಕೆ ಇಬ್ರಿಯರಿಗೆ ಬರೆದ ಪತ್ರ 2ನೇ ಅಧ್ಯಾಯ ವಚನ 14ರ ಮೇಲ್ಪಟ್ಟು ಸಂತ ಪೌಲರು ಹೇಳುತ್ತಾರೆ, ಮರಣ ಭಯದ ನಿಮಿತ್ತ ದಾಸತ್ವದಲ್ಲಿರುವವರನ್ನು ಬಿಡುಗಡೆ ಮಾಡುವುದಕ್ಕಾಗಿ ಪ್ರಭು ಯೇಸು ರಕ್ತ ಮಾಂಸಧಾರಿಗಳಾಗಿ ತನ್ನ ಮಕ್ಕಳನ್ನು ಬಿಡುಗಡೆ ಮಾಡಿದರು ಎಂಬುದಾಗಿ. ಅದಕ್ಕಾಗಿ ಯೇಸು ಶರೀರ ರೂಪದಲ್ಲಿ ಲೋಕದಲ್ಲಿ ಇಳಿದು ಬಂದರು. ಮರಣ ನಮ್ಮ ಈ ಶರೀರದ ಮೇಲೆ ದಬ್ಬಾಳಿಕೆ ನಡೆಸುವ ಕಾರಣ ಈ ಶರೀರದ ಮೂಲಕವೇ ಯೇಸು ಮರಣವನ್ನು ಜಯಿಸಿ ಪುನರುತ್ಥಾನರಾಗಿ ನಮಗೆ ಸ್ವರ್ಗೀಯ ಜೀವನವನ್ನು ಅನುಗ್ರಹಿಸಿದ್ದಾರೆ. ನನ್ನ ಯೇಸು ನನ್ನ ರಕ್ಷಕ. ಆಮೆನ್. ಧೈರ್ಯದಿಂದಿರೋಣ. ಮರಣದ ಮೂಲಕ ಪ್ರಭು ಯೇಸು ಪಾತಾಳ ಲೋಕವನ್ನು ಪ್ರವೇಶಿಸಿ ಪುನರುತ್ಥಾನಗೊಂಡು ಎಲ್ಲವನ್ನ ಹೊಸದಾಗಿ ಮಾರ್ಪಡಿಸಿ ಸ್ವರ್ಗಾರೋಹಣರಾದ ರೀತಿಯಲ್ಲಿ ನಾವು ಸಹ ಮರಣವನ್ನು ಜಯಿಸುವ ಮಕ್ಕಳಾಗಿದ್ದೇವೆ. ಯೆಶಾಯ 25 ವಚನ 8, ಮರಣವನ್ನು ಶಾಶ್ವತವಾಗಿ ನಿರ್ನಾಮ ಮಾಡುವರು,
ಸರ್ವೇಶ್ವರ ಸ್ವಾಮಿ ಎಲ್ಲರ ಕಣ್ಣೀರನ್ನು ಒರೆಸಿ ಬಿಡುವರು. ತಮ್ಮ ಪ್ರಜೆಗೆ ಆದ ಅವಮಾನವನ್ನು ಜಗದಿಂದಲೇ ತೊಲಗಿಸಿ ಬಿಡುವರು. ಸರ್ವೇಶ್ವರ ಸ್ವಾಮಿಯ ಇಂತೆಂದು ನುಡಿದಿದ್ದಾರೆ. ಇದು ನೆರವೇರಿದಾಗ ಜನರು, ಇವರೇ ನಮ್ಮ ದೇವರು, ನಮ್ಮನ್ನು ರಕ್ಷಿಸುವರೆಂದು ಇವರನ್ನೇ ನೆಚ್ಚಿಕೊಂಡಿದ್ದೆವು. ನಿಮ್ಮ ನಂಬಿಕೆ ನಿರೀಕ್ಷೆ ವ್ಯರ್ಥವಾಗುವುದಿಲ್ಲ. ನೀವು ಏನನ್ನು ನಂಬಿ ನಿರೀಕ್ಷೆ ಮಾಡಿಕೊಂಡಿದ್ದೀರೋ ಅದು ನೆರವೇರಿಯೇ ತೀರುವುದು. ಇವರನ್ನೇ ನಾವು ನಂಬಿಕೊಂಡಿದ್ದೆವು, ಇವರೇ ಸರ್ವೇಶ್ವರ, ಇವರನ್ನೇ ನೆಚ್ಚಿಕೊಂಡಿದ್ದೆವು, ಇವರು ನೀಡುವ ರಕ್ಷಣೆಯಲ್ಲಿ ಆನಂದಿಸೋಣ ಎಂದು ಹೇಳುವರು. ಪ್ರಕಟಣಾ ಗ್ರಂಥ 21ನೇ ಅಧ್ಯಾಯ ವಚನ 6. ಸಿಂಹಾಸನ ರೂಢನಾಗಿದ್ದ ನನಗೆ ಮತ್ತೂ ಹೇಳಿದ್ದೇನೆಂದರೆ, ಮುಗಿಸಿದ್ದಾಯಿತು. ಶಿಲುಬೆ ಮೇಲೆ ಪ್ರಭು ಯೇಸು ಎಲ್ಲವೂ ಮುಗಿಯಿತು ಎಂದು ಹೇಳಿದರು. ಸೈತಾನನ ಆಧಿಪತ್ಯ ಅಧಿಕಾರವನ್ನು ನಾನು ಜಯಿಸಿದ್ದೇನೆ ಎನ್ನುವ ರೀತಿಯಲ್ಲಿ. ಆದರೆ ಅವನನ್ನು 1000 ವರ್ಷಗಳ ಕಾಲ ಕಾರಿರುಳ ಕೂಪದಲ್ಲಿ ಕಟ್ಟಿಡಲಾಗಿತ್ತು. ತದನಂತರ ಅವನನ್ನು ಹೊರಗಡೆ ಬಿಟ್ಟು ಹರ್ಮಗೊದೋನ್ ಯುದ್ಧದ ಮೂಲಕ ಸಂಪೂರ್ಣವಾಗಿ ಸೋಲಿಸಲಾಯಿತು. ಈಗ ತಂದೆ ದೇವರು ಹೇಳುತ್ತಾರೆ, ಸಿಂಹಾಸನ ರೂಢನಾಗಿದ್ದ ಸರ್ವೇಶ್ವರನ ದೇವರು ಹೇಳುತ್ತಾರೆ, ಎಲ್ಲವೂ ಮುಗಿಸಿದ್ದಾಯಿತು. ಕಂಪ್ಲೀಟ್ಲಿ ಫಿನಿಶ್ಡ್. ಆಕಾರವು ನಾನೇ, ಆದಿಯು ಅಂತ್ಯವು ನಾನೇ. ಬಾಯಾರಿದವನಿಗೆ ಕೊಡುವೆ ಜೀವ ಜಲವನ್ನು ಉಚಿತವಾಗಿ. ಜಯಶಾಲಿ ಆದವನು ಆಗುವನು, ಇದಕ್ಕೆಲ್ಲ ಹಕ್ಕು ಬಾಧ್ಯಸ್ಥನು. ನಾನವನಿಗೆ ದೇವನಾಗಿರುವೆನು, ಅವನಿಗೆ ಪುತ್ರನಾಗಿರುವೆನು. ಬಾಯಾರಿದವರಿಗೆ ನಾನು ಜೀವ ಜಲವನ್ನು ಯಥೇಚ್ಛವಾಗಿ ಕೊಡುವೆನು. ಜಯಶಾಲಿ ಆಗುವವರು ಇದಕ್ಕೆಲ್ಲ ಹಕ್ಕು ಬಾಧ್ಯತೆ ಉಳ್ಳವರಾಗಿದ್ದಾರೆ. ಈ ಪ್ರಕಟಣಾ ಗ್ರಂಥದಲ್ಲಿ ಅನೇಕ ಕಡೆ ನಾವು ನೋಡ್ತೇವೆ, ಜಯ ಹೊಂದುವವನು ಜೀವ ವೃಕ್ಷದ ಹಣ್ಣನ್ನು ತಿನ್ನುವ ಸೌಭಾಗ್ಯವಿರುತ್ತದೆ. ಜಯ ಹೊಂದುವವನು ಅಧಿಕಾರವನ್ನು ಪಡೆದುಕೊಂಡು ರಾಷ್ಟ್ರಗಳನ್ನು ಮಣ್ಣಿನ ಮಡಕೆಯಂತೆ ಒಡೆದು ಹಾಕುವನು, ಅವನಿಗೆ ಉದಯ ತಾರೆಯನ್ನು ಕೊಡಲಾಗುವುದು. ಜಯ ಹೊಂದುವವನು ನನ್ನೊಡನೆ ನನ್ನ ಸಿಂಹಾಸನದಲ್ಲಿ ಕುಳಿತುಕೊಳ್ಳುತ್ತಾನೆ. ಜಯ ಹೊಂದುವವನು ನೂತನ ಜೆರುಸಲೇಮಿನ ಆಲಯದ ಸ್ತಂಭಗಳಾಗಿ ನಿಲ್ಲುತ್ತಾರೆ. ಅವರಿಗೆ ಹೊಸ ಹೆಸರನ್ನು ಕೊಡಲಾಗುವುದು, ಮರೆಯಾಗಿರುವ ಮನ್ನವನ್ನು ಕೊಡಲಾಗುವುದು. ಹೀಗೆ ಜಯ ಹೊಂದುವವರು ಎನ್ನುವ ರೀತಿಯಲ್ಲಿ ಯೇಸು ಕ್ರಿಸ್ತರ ಮೂಲಕ ನಾವು ಶಿಲುಬೆಯ ವಿಜಯೋತ್ಸವದಲ್ಲಿ ಭಾಗಿಗಳಾಗಿ ಜಯಶಾಲಿಗಳಿಗಿಂತ ಮಿಗಿಲಾದ ಜಯಶಾಲಿಗಳಾಗಿದ್ದೇವೆ. ಆಮೇನ್. ನಾವು ಅದಕ್ಕೆಲ್ಲ ಹಕ್ಕು ಬಾಧ್ಯಸ್ಥರಾಗಿದ್ದೇವೆ. ಆದರೆ ಹೇಡಿಗಳಿಗೆ, ಹೇಯ ಕೃತ್ಯಗಾರರಿಗೆ, ಅವಿಶ್ವಾಸಿಗಳಿಗೆ, ಅಸತ್ಯಗಾರರಿಗೆ, ಕಾಮುಕರಿಗೆ, ಕೊಲೆಗಾರರಿಗೆ, ವಿಗ್ರಹಾರಾಧಕರಿಗೆ, ಮಾಟಮಂತ್ರಗಾರರಿಗೆ ಗಂಧಕದಿಂದುರಿಯುವ ಅಗ್ನಿ ಸರೋವರವೇ ಗತಿ. ಇದುವೇ ಅವರೆಲ್ಲರ ಎರಡನೆಯ ಮರಣ. ಅವಿಶ್ವಾಸಿಗಳು, ಹೇಡಿಗಳು, ಯೇಸುವನ್ನು ನಿರಾಕರಿಸಿ ಓಡಿ ಹೋಗುವವರು, ಅವಿಶ್ವಾಸಿಗಳು, ಕಾಮುಕರು, ಕೊಲೆಗಾರರು, ಮಾಟಮಂತ್ರ ಮಾಡುವವರು, ಸತ್ಯವನ್ನು ಬಿಟ್ಟು ಅಸತ್ಯವನ್ನು ಪ್ರೀತಿ ಮಾಡ್ತಾ ಅಸತ್ಯದಲ್ಲಿ ಜೀವಿಸುವವರು, ಇವರೆಲ್ಲರೂ ಎರಡನೆಯ ಮರಣಕ್ಕೆ ತುತ್ತಾಗುವರು. ಒಂದನೆಯ ಮರಣ, ಶರೀರದಲ್ಲಿ ಸತ್ತು ಅವರು ಸಮಾಧಿ ಮಾಡಲ್ಪಟ್ಟಿರುತ್ತಾರೆ. ಪುನರುತ್ಥಾನಗೊಂಡ ಮೇಲೆ ಅವರಿಗೆ ಮತ್ತೆ ಎರಡನೆಯ ಮರಣ ಬೆಂಕಿ ಸರೋವರ ಆಗಿರುತ್ತದೆ. ಅದೇ ರೀತಿಯಲ್ಲಿ ಕ್ರೈಸ್ತ ಮಕ್ಕಳಾದ ನಾವು ಮೊದಲನೆಯ ಮರಣವನ್ನು ನಾವು ಈಗಾಗಲೇ ಅನುಭವಿಸಿರುತ್ತೇವೆ. ಎಲ್ಲಿ ಅಂದರೆ ಸ್ನಾನದೀಕ್ಷೆ ಸಂಸ್ಕಾರದಲ್ಲಿ ಕ್ರಿಸ್ತೇಸುವಿನ ಮೂಲಕ ನಾವು ಸಹ ಪಾಪದ ಪಾಲಿಗೆ ಸತ್ತು ಅಲ್ಲಿ ಹೊಸ ಜನ್ಮವನ್ನು, ಎರಡನೆಯ ಜನ್ಮವನ್ನು ಪಡೆದುಕೊಂಡಿರುವ ನಮ್ಮ ಮೇಲೆ ಎರಡನೆಯ ಮರಣಕ್ಕೆ ಅಧಿಕಾರವಿಲ್ಲ. ಪ್ರೈಸ್ ದ ಲಾರ್ಡ್. ಆದ ಕಾರಣ ಧೈರ್ಯದಿಂದಿರಿ. ಕರ್ತರಾದ ಯೇಸುವೇ, ಮುಂಜಾನೆ ಜೀವಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬ ಸಹೋದರ ಸಹೋದರಿಯರು, ಅವರ ಕುಟುಂಬಗಳನ್ನು ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇನೆ. ನಾಶವಾಗುವ ಈ ಶರೀರ ಅಮರತ್ವವನ್ನು, ಲಯವಾಗುವ ಈ ಶರೀರ ನಿರ್ಲಯತ್ವವನ್ನು ಧರಿಸಿಕೊಳ್ಳಬೇಕು. ಆಗ ಜಯವು ಮರಣವನ್ನು ನುಂಗಿತು. ಎಲೆ ಸಾವೆ ನಿನ್ನ ಜಯವೆಲ್ಲಿ? ಎಲೆ ಮರಣವೇ ನಿನ್ನ ಬಾಗಿಲೆಲ್ಲಿ? ಎಲ್ಲವನ್ನು ನಾಶ ಮಾಡಿ, ಎಲ್ಲವನ್ನು ನಿಷ್ಕ್ರಿಯ ಮಾಡಿ, ಮರಣದ ಶಕ್ತಿಯಾದ ಸೈತಾನನನ್ನು ಗೆದ್ದು ಮೃತ್ಯುಂಜಯನಾದ ಪ್ರಭು ಯೇಸುವೇ, ನಮ್ಮಲ್ಲಿ ಜೀವವೂ ಪುನರುತ್ಥಾನವೂ ಆಗಿ ಜೀವಿಸುತ್ತಿರುವುದಕ್ಕಾಗಿ ಸ್ತೋತ್ರ. ಯೇಸುವಿನಲ್ಲಿ ವಿಶ್ವಾಸವಿಟ್ಟವರು ಸತ್ತರು, ಶರೀರದಲ್ಲಿ ಸತ್ತರು, ಅವರು ಮತ್ತೆ ಜೀವಿಸುವರು. ಎರಡನೆಯ ಮರಣ ಅವರ ಮೇಲೆ ದಬ್ಬಾಳಿಕೆ ನಡೆಸುವುದಿಲ್ಲ. ಯೇಸುವಿನಲ್ಲಿ ವಿಶ್ವಾಸವಿಟ್ಟು ಜೀವಿಸುತ್ತಾ ಇರುವವನು ಅವನೆಂದಿಗೂ ಸಾವನ್ನು ಕಾಣುವುದಿಲ್ಲ. ಅವನು ಈಗಾಗಲೇ ಸ್ನಾನದೀಕ್ಷೆ ಸಂಸ್ಕಾರದ ಮೂಲಕ ಮರಣವನ್ನು ಕಂಡು ಎರಡನೆಯ ಜನ್ಮವನ್ನು ಪಡೆದುಕೊಂಡ ಕಾರಣ, ಜೀವಬಾಧ್ಯರ ಪಟ್ಟಿಯಲ್ಲಿ ಲಿಖಿತವಾಗಿರುವ ಕಾರಣ, ಸ್ವರ್ಗೀಯ ಸಾಮ್ರಾಜ್ಯಕ್ಕೆ ಹಕ್ಕು ಬಾಧ್ಯಸ್ಥನಾಗುವ ಅಭಿಷೇಕ ನಮ್ಮ ಮೇಲೂ, ನಮ್ಮ ಕುಟುಂಬದ ಮೇಲೂ, ನಮ್ಮ ಸಂತತಿ ಸಂತಾನದ ಮೇಲೂ ಸುರಿಸಲ್ಪಡುವಂತೆ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ. ಆಮೆನ್. ಗಾಡ್ ಬ್ಲೆಸ್ ಯು.
ಈ ವಿಡಿಯೋ ಲಿಂಕನ್ನು ಪರರಿಗೂ ಶೇರ್ ಮಾಡಿ ಆಶೀರ್ವಾದವನ್ನು ಹೊಂದಿಕೊಳ್ಳಿ. ಮರಣದ ಭಯ ಯೇಸು ನಾಮದಲ್ಲಿ ಸಂಪೂರ್ಣವಾಗಿ ಬಿಡುಗಡೆಯಾಗಲಿ. ಥ್ಯಾಂಕ್ ಯು.